ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಕ್ಷಿಗೌಡ ಯೂಟ್ಯೂಬ್ ಚಾನಲ್. ಲಾಸ್ಟ್ ಟೈಮ್ ಪನ್ನೀರ್ನ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಮನೇಲೆ ಹಾಲಿನ ಪೌಡ್ರನ್ನ ಬಳಸ್ಕೊಂಡು ಪನ್ನೀರ್ ಮಾಡೋದು ಹೇಗೆ ಅಂತ ಹೇಳ್ಕೊಟ್ಟಿದ್ದೆ. ಇವಾಗ ಮನೆಯಲ್ಲಿ ಡಾಬಾ ಸ್ಟೈಲ್ ಪನ್ನೀರ್ ಕರಿ ಮಾಡೋದನ್ನು ಹೇಗೆ ಅಂತ ಹೇಳ್ಕೊಡ್ತೀನಿ. ಡಾಬಾದಲ್ಲಿ ಸಿಗುವಂತಹ ಪನ್ನೀರ್ ಗ್ರೇವಿಗೆ ಎಷ್ಟು ಫ್ಯಾನ್ಸ್ ಇರ್ತಾರಲ್ವ, ಇನ್ಫ್ಯಾಕ್ಟ್ ನನಗೂ ಕೂಡ ಅದು ಹೇಗೆ ಅಷ್ಟು ಕ್ರೀಮಿ ಆಗಿರುತ್ತೆ, ಅಷ್ಟು ಟೆಕ್ಸ್ಚರ್ ಆಗಿರುತ್ತೆ ಅಂತ ಅಂದ್ಬಿಟ್ಟು ಸೊ ನಾನು ಕೂಡ ಮನೇಲಿ ಒಂದ್ಸತಿ ಟ್ರೈ ಮಾಡೋಣ, ಅದನ್ನು ನಿಮ್ಮೊಟ್ಟಿಗೆ ಕೂಡ ಹಂಚ್ಕೊಳ್ಳೋಣ ಅಂದ್ಬಿಟ್ಟು ಇದನ್ನು ಮಾಡ್ತಿದ್ದೀನಿ. ಇದನ್ನು ಮಾಡ್ಕೊಳ್ಳೋಕೆ ಬೇಕಾಗಿರೋದು ನಾರ್ಮಲ್ ಟೊಮೊಟೊ, ಈರುಳ್ಳಿ, ಮೊಸರು, ಕಾಯಿ ತುರಿ, ಶುಂಠಿ, ಬೆಳ್ಳುಳ್ಳಿ ಇಷ್ಟು ಐಟಮ್ ಜೊತೆಗೆ ಒಂದಿಷ್ಟು ಕಡಲೆ ಬೀಜ ಬೇಕಾಗುತ್ತೆ. ಕಡಲೆ ಬೀಜ ಮತ್ತು ಗೋಡಂಬಿ ಬೇಕಾದರೆ ಹಾಕ್ಕೋಬೋದು. ನಾವು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕ್ರೀಮಿ ಆಗಿರುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ಪನ್ನೀರ್ ಮಾಡ್ಕೊಂಡಿದ್ವಲ್ಲ, ಆ ಪನ್ನೀರ್ನೆಲ್ಲ ಒಂದೆರಡು ಡ್ರಾಪ್ ಅಷ್ಟು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಅದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು. ಲೈಕ್ ಅದು ಒಂದಷ್ಟು ಬ್ರೌನ್ ಕಲರ್ ಆಗೋ ಥರ ಫ್ರೈ ಮಾಡ್ಕೋಬೇಕು. ಅದನ್ನು ಹುರ್ಕೊಂಡು ಸೈಡಲ್ಲಿ ಇಟ್ಕೊಂಡ್ರೆ ಸಾಕು. ನೆಕ್ಸ್ಟು ಕಡಲೆ ಬೀಜ ಹುರ್ಕೊಂಡಿರೋದನ್ನ ಕಡಲೆ ಬೀಜ, ಗೋಡಂಬಿ, ನಾನು ಹೇಳ್ದಾಗೆ ಗೋಡಂಬಿ ಇದ್ದರೆ ಗೋಡಂಬಿ ಹಾಕ್ಕೊಂಡು ಇದನ್ನೆಲ್ಲ ನೀಟಾಗಿ ಮಿಕ್ಸಿ ಮಾಡ್ಕೋಬೇಕು, ಅಂದರೆ ರುಬ್ಕೋಬೇಕು. ನನ್ನ ಹತ್ರ ಕಾಯಿ ತುರಿದಿರೋದಿರಲಿಲ್ಲ ಅಂದ್ಬಿಟ್ಟು ಕಾಯಿ ಹೋಳು ಒಂದಷ್ಟಿತ್ತು, ಅದನ್ನೊಂದು ಹಾಕ್ಕೊಂಡು ಬಳಸ್ಕೊತಾ ಇದ್ದೀನಿ ಇಲ್ಲಿ. ನಿಜ ಹೇಳ್ಬೇಕಂದ್ರೆ ಅಂಗನವಾಡಿಯಲ್ಲಿ ಕೊಡುವಂಥ ಹಾಲು ಪೌಡ್ರನ್ನ ಬಳಸ್ಕೊಂಡು ಪನ್ನೀರ್ ಮಾಡ್ಬೋದಾ ಅನ್ನೋದೇ ಒಂದು ಕ್ವಶನ್ ಇತ್ತು. ಆದರೆ ಅದರಲ್ಲಿ ಡಾಬಾ ಸ್ಟೈಲ್ ಪನ್ನೀರ್ ಗ್ರೇವಿ ಮಾಡ್ಬೋದು ಅನ್ನೋದು ಇನ್ನೊಂಥರ ಲೈಕ್ ಸೂಪರಾಗಿ ಆಗುತ್ತೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದ್ರಿಂದ. ಆ್ಯಂಡ್ ಇದನ್ನು ಎಲ್ಲ ಮಿಕ್ಸಿ ಮಾಡಿಕೊಂಡು ಮಸಾಲ ರೆಡಿ ಮಾಡ್ಕೊಳ್ಳಿ ಫಸ್ಟು, ಯಾಕಂದರೆ ಮಸಾಲನೇ ಮೇಯ್ನ್ ಇಂಗ್ರೀಡಿಯೆಂಟ್. ಇದಕ್ಕೆ ಬೇಕು ಅಂದರೆ ನಾನು ಹೇಳ್ದಾಗೆ ಗೋಡಂಬಿ ಮತ್ತು ಕ್ರೀಮ್ ಹಾಕ್ಕೊಳ್ಳಿ. ಕ್ರೀಮ್ ಇಲ್ಲ ಅಂದರೆ ಪರವಾಗಿಲ್ಲ, ಇದೇ ಕ್ರೀಮಿ ಟೆಕ್ಸ್ಚರಲ್ಲಿ ಬರುತ್ತೆ. ನೆಕ್ಸ್ಟ್ ಹೋಗ್ತಾ ಚೆನ್ನಾಗಿ ನುಣ್ಣಗೆ ಫುಲ್ ರುಬ್ಬಬೇಕು, ಆ ಥರ ನುಣ್ಣಗಾಗೋ ಥರ ರುಬ್ಕೊಳ್ಳಿ. ನೆಕ್ಸ್ಟ್ ಒಂದು ಬಾಣಲಿಗೆ ಎಣ್ಣೆ, ಹಾಗೆ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ ಒಂದು ಹಚ್ಕೊಂಡಿರೋದನ್ನ ಹಾಕ್ಕೊತಾ ಇದ್ದೀನಿ. ಇಲ್ಲಿ ನಾನು ಕಮ್ಮಿ ಮಟ್ಟದಲ್ಲಿ ಹಾಕ್ಕೊತಿದ್ದೀನಿ, ಯಾಕೆಂದರೆ ನಾನು ಮಾಡ್ಕೊತಿರೋದೇ ಇಬ್ಬರಿಗೋಸ್ಕರ. ಸೊ ಅದಕ್ಕೆ ನಾನು ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕು ಅಂದರೆ ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಮಾಡಿ ಅಷ್ಟೇ. ಸ್ವಲ್ಪ ಬ್ರೌನ್ ಕಲರ್ ಆಗೋ ಥರ ಬಾಡಿಸ್ಕೊಳ್ಳಿ, ಯಾಕೆಂದರೆ ಬ್ರೌನ್ ಆದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಬಾಡಿಸ್ಕೊಳ್ಳಿ. ಇದಾದಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನಾವು ರುಬ್ಕೊಂಡಿರುವಂಥ ಈ ಮಿಕ್ಸ್ಚರನ್ನ ಹಾಕ್ಕೊಳ್ಳಿ. ಲೈಕ್ ಈ ಮಸಾಲೆನ ಅದಕ್ಕೆ ಹಾಕ್ಕೊಂಡು ನೀಟಾಗಿ 1-2 ಸತಿ ಬಾಡಿಸ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಖಾರದ ಪುಡಿ, ಮಸಾಲೆ ಪುಡಿ ಬೇಕಿತ್ತು ಅಂದರೆ ಹಾಕ್ಕೋಬೋದು. ಅದು ಆಪ್ಷನಲ್ ಅಷ್ಟೇ, ಯಾಕೆಂದರೆ ನಮ್ಗೆ ಎಷ್ಟು ಬೇಕೋ ಅಷ್ಟು ಮಟ್ಟಿಗೆ ಹಾಕ್ಕೋಬೇಕು. ಇನ್ನು ಸ್ವಲ್ಪ ಎಣ್ಣೆ ಎಲ್ಲ ಬಿಟ್ಕೊಳ್ಳೋಕೆ ಟ್ರೈ ಹಾಕ್ತಾ ಇರಬೇಕಾದ್ರೆ ಮೊಸರು ಇರುತ್ತಲ್ಲ, ಮೊಸರನ್ನ 1-2 ಸ್ಪೂನಷ್ಟು ಮೊಸರು ಹಾಕ್ಕೊಳ್ಳಿ. ಸೊ ಆವಾಗ ಕ್ರೀಮಿ ಟೆಕ್ಸ್ಚರ್ ಬರುತ್ತೆ, ಹಾಗೆ ಸ್ವಲ್ಪ ಹುಳಿ ಆಗಿ ಟೇಸ್ಟ್ ಚೆನ್ನಾಗಾಗುತ್ತೆ. ಮೇಯ್ನು ಮೊಸರೇ ಅನ್ನಿಸ್ತು ನನಗೆ, ಯಾಕೆಂದರೆ ಆ ಫ್ಲೇವರೇ ಚೇಂಜ್ ಆಗೋಯಿತು ಮೊಸರು ಹಾಕಿದ ತಕ್ಷಣ. ಲಾಸ್ಟಲ್ಲಿ ನಾವು ಹುರಿದಿಟ್ಕೊಂಡಿದ್ದಂತಹ ಪನ್ನೀರ್ನ ಹಾಕ್ಕೋಬೇಕು. ಪನ್ನೀರೆಲ್ಲ ಏನಪ್ಪ ಹಿಂಗಾಗಿಬಿಟ್ಟಿದೆ ಅಂದ್ಕೊಬಿಡಿ. ಆ್ಯಕ್ಚುಲಿ ನಾನು ಅದಕ್ಕೆ ಕರೆಕ್ಟಾಗಿ ಶೇಪ್ ಕೊಟ್ಟಿರಲಿಲ್ವಲ್ಲ, ಅದಕ್ಕೆ ಈ ಥರ ಆಗಿದೆ ಅಷ್ಟೇ. ಆ್ಯಂಡ್ ಇದನ್ನು ಹಾಕ್ಕೊಂಡು ನಿಮಗೆ ಬೇಕಾಯಿತು ಅಂದರೆ 1-2 ಸ್ಪೂನಷ್ಟು ಬಟರ್ ಹಾಕ್ಕೊಂಡ್ರೆ ಬಟರ್ ನಾನ್ ಆಗಿ ರೆಡಿ ಆಗುತ್ತೆ. ಬೇಡ ಅಂದರೆ ಇದನ್ನೇ ಮಾಡ್ಬೋದು. ನಮ್ಮ ಮನೇಲಿ ಬಟರ್ ಇರಲಿಲ್ಲ ಅಂದ್ಬಿಟ್ಟು ನಾನು ಇದನ್ನೇ ಫೈನಲ್ ಮಾಡಿಕೊಂಡೆ. ಬಟ್ ನಿಜ ಹೇಳಬೇಕು, ಬಟರ್ ಇಲ್ಲ ಅಂದರೂ ಟೇಸ್ಟ್ ಸೂಪರಾಗೇ ಇತ್ತು. ಆನೆಸ್ಟ್ ರಿವ್ಯೂ ಕೊಡ್ತಾ ಇದ್ದೀನಿ ನಾನು, ಎಲ್ಲ ಸಖತ್ತಾಗಿತ್ತು. ಬಟ್ ಪನ್ನೀರ್ ನಾನು ಸರಿಯಾಗಿ ಶೇಪ್ ಕೊಟ್ಟಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅಂತ ನನಗೆ ಅನ್ನಿಸ್ತು. ಸೊ ನೆಕ್ಸ್ಟ್ ಟೈಮ್ ಪನ್ನೀರ್ ಮಾಡ್ಬೇಕಾದ್ರೆ ನಾನು ಶೇಪ್ ಕೊಟ್ಕೊಂಡು ಪನ್ನೀರ್ ಮಾಡಿದ್ರೆ ಒಳ್ಳೆಯದು. ಇದ್ರ ಮೇಲೆ 1-2 ನಿಮಿಷ ಪ್ಲೇಟ್ ಇಟ್ಬಿಟ್ಟು ಕ್ಲೋಸ್ ಮಾಡಿ ಬಿಟ್ಟರೆ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡು ಬೆಂದಿರುತ್ತೆ. ನೀವೇ ನೋಡ್ಬೋದು, ಸಖತ್ತಾಗಿತ್ತು, ಕ್ರೀಮಿ ಟೆಕ್ಸ್ಚರ್ ಆಗಿ. ಸ್ವಲ್ಪನೇ ಮಾಡ್ಕೊಂಡಿದ್ರು ಸೂಪರಾಗಿ ಆಗಿತ್ತು. ನನಗೆ ಇಷ್ಟೇ ಬೇಕಾಗಿತ್ತಿದ್ದು, ಯಾಕೆಂದರೆ ನಾವು ಇಬ್ಬರೇ ತಿನ್ನೋದ್ರಿಂದ ತುಂಬ ಚೆನ್ನಾಗಾಗಿತ್ತು, ಸೂಪರಾಗಿತ್ತು ಅಂತ ಮನೇಲೂ ಎಲ್ಲ ಹೇಳಿದ್ರು. ಸೊ ನೀವು ಕೂಡ ಮನೇಲಿ ಮಾಡಿಕೊಂಡು ಒಂದ್ಸತಿ ಟ್ರೈ ಮಾಡಿ. ಸುಮ್ಮನೆ ವೇಸ್ಟ್ ಮಾಡೋದ್ರ ಬದಲು, ಅಂಗನವಾಡಿಲಿ ಕೊಡೋ ಹಾಲು ಪೌಡ್ರನ್ನ ವೇಸ್ಟ್ ಮಾಡೋದ್ರ ಬದಲು ಈ ಥರ ಏನಾದ್ರು ಮಾಡ್ಕೊಳ್ತೀನಿ. ಹಾಗೆ ಮಕ್ಳಿಗೂ ಕೊಡಿ, ತುಂಬ ಒಳ್ಳೆಯದು, ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಬಿಕಾಸ್ ಇಲ್ಲಿ ನಾನು ಜಾಸ್ತಿ ಆಯಿಲ್ ಹಾಕಿಲ್ಲ, ಎಲ್ಲದನ್ನು ಕಮ್ಮಿ ಹಾಕಿರೋದ್ರಿಂದ ತುಂಬ ಹೆಲ್ದಿಯಾಗಿರುತ್ತೆ. ಮಸಾಲೆ ಕೂಡ ಜಾಸ್ತಿ ಹಾಕಿಲ್ಲ ನಾನು, ಸೊ ಬೇಗ ಜೀರ್ಣ ಆಗುತ್ತೆ. ಹಾಗೆ ಪ್ರತಿಯೊಂದಕ್ಕೂ ಒಳ್ಳೆಯದಾಗಿರೋದ್ರಿಂದ ಮನೇಲಿ ಕೂಡ ಮಾಡ್ಕೊಳ್ಳಿ. ಇದೇ ಥರ ರೆಸಿಪೀಸ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.